ತಾಲೂಕಿನ ಸತ್ತಿ ಗ್ರಾಮದ ದೇವಪ್ಪ ಈರಪ್ಪ ರುದ್ರಗೌಡ್ ಇವರ ಸ್ವಂತ ಜಮೀನಿನಲ್ಲಿ ದಿನಾಂಕ 17/10/2020 ಸ್ವಂತ ಲಾಭಕ್ಕಾಗಿ ಮಾರಾಟದ ಉದ್ದೇಶದಿಂದ ಅಕ್ರಮವಾಗಿ ಕಬ್ಬಿನ ಗದ್ದೆಯಲ್ಲಿ ಗಾಂಜಾ ಬೆಳೆದ ಬಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ವೈ ಮಂಜುನಾಥ್ ಅಬಕಾರಿ ಜಂಟಿ ಆಯುಕ್ತರು ಬೆಳಗಾವಿ ವಿಭಾಗರವರ ಮಾರ್ಗದರ್ಶನದಲ್ಲಿ ಕೆ ಅರುಣ್ ಕುಮಾರ್ ಅಬಕಾರಿ ಉಪ ಆಯುಕ್ತರು ಬೆಳಗಾವಿ ಉತ್ತರ ಜಿಲ್ಲೆ ಚಿಕ್ಕೋಡಿರವರ ನೇತೃತ್ವದಲ್ಲಿ ಎಲ್ಎಸ್ ಸಲಗರೆ ಅಬಕಾರಿ ಉಪಾಧೀಕ್ಷಕರು ಅಥಣಿ ಉಪ ವಿಭಾಗ ಮಹೇಶ್ ಧೂಳಪ್ಪನವರ್ ಅಬಕಾರಿ ನಿರೀಕ್ಷಕರು ಅಥಣಿ ವಲಯ ಬಿಎಸ್ ಮುಡಿಶಿ ಅಬಕಾರಿ ಉಪನಿರೀಕ್ಷಕರು ಅಥಣಿ ವಲಯ ಎಸ್ಬಿ ಅಸ್ಕಿ ಅಬಕಾರಿ ಉಪನಿರೀಕ್ಷಕರು ಅಥಣಿ ವಲಯ ಹಾಗೂ ಸಿಬ್ಬಂದಿಯೊಂದಿಗೆ ಸದರಿ ಸ್ಥಳದ ಮೇಲೆ ಅಬಕಾರಿ ದಾಳಿ ನಡೆಸಿ ಒಟ್ಟು 131 ಕೆಜಿ ಹಸಿ ಗಾಂಜಾವನ್ನು ಜಪ್ತುಪಡಿಸಿಕೊಂಡಿದ್ದು ಅದರ ಒಟ್ಟು ಮೌಲ್ಯ 5 ಲಕ್ಷ ರೂಪಾಯಿಗಳಾಗಿದ್ದು ಆರೋಪಿತ ಹಾಗೂ ಜಮೀನಿನ ಮಾಲೀಕನಾದ ದೇವಪ್ಪ ಈರಪ್ಪ ರುದ್ರಗೌಡರ ಈತನನ್ನು ಸ್ಥಳದಲ್ಲಿ ಬಂಧಿಸಿ ಪ್ರಕರಣ ದಾಖಲಿಸಿದೆ. ಅವರ ಒಂದು ಮೋಡಸ್ ಆಪರೆಂಡಿ ಬೇರೆ ಬೇರೆ ತರ ಇರುತ್ತೆ. ಈಗ ನಮ್ಮ ಅಬಕಾರಿ ನಿರೀಕ್ಷಕರು ಏನು ಅಥಣಿ ವಲಯರವರು ತುಂಬಾ ಶ್ರಮ ವಹಿಸಿ ಈ ಕೇಸನ್ನ ಡಿಟೆಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಜಾರಿಗೆ ಬಂದ ನಂತರ ಅದರ ಪತ್ತೆ ಆದ ನಂತರದಲ್ಲಿ ಈ ಒಂದು ಎಲ್ಲ ಕಾರ್ಯಚಟುವಟಿಕೆಗಳು ಆಗ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಯಾವುದು ಅಂತ ಪ್ರಕರಣಗಳು ದೊಡ್ಡ ಪ್ರಕರಣಗಳನ್ನ ಭೇದಿಸಿಲ್ಲ ಸರ್ ತಮ್ಮ ಇಲಾಖೆ? ಇಲ್ಲ, ಈಗ ಇನ್ನು ಮೊನ್ನೆನೂ ಕೂಡ ನಮ್ಮ ಇಲಾಖೆಯಿಂದಾನೇ ಈಗ ವಿಜಯಪುರದಲ್ಲಿ ಒಂದು ಕೇಸು ನನ್ನ ನೇತೃತ್ವದಲ್ಲಿ ಆಯ್ತು. ಅದನ್ನು ಕೂಡ ಒಂದು ದೊಡ್ಡ ಇದು ಕ್ಯಾಂಟರ್ ಗಾಡಿಯಲ್ಲಿ 13 ಅಬಕಾರಿ ಇಲಾಖೆಯಿಂದ ಇದೆ ಮಾಡೋದು ಸರ್. ಅಲ್ಲ, ಈ ಹಿಂದೆನೂ ಆಗಿದೆ, ಆದ್ರೆ ರಾಯಬಾಗಲ್ಲಿ ಆಗಿದೆ ಆ ತರದ್ದು. ಬಟ್ ಈ ಅಥಣಿಯಲ್ಲಿ ಈಗ ಮೊದಲನೇ ಕೇಸು ಇದು ಆಗಿರೋದು. ಇನ್ನು ಮುಂದೆ ಇಂತಹ ಪ್ರಕರಣಗಳಿದ್ದಲ್ಲಿ ಇದನ್ನು ನಾವು ಪತ್ತೆ ಬಹಳಷ್ಟು ಸರ್. ಈಗಾಗಲೇ ಪೊಲೀಸರು ದಾಳಿ ಮಾಡಿ ಹಿಡಿದಿದ್ದಾರೆ ಸರ್. ಈಗ 4 ಕೇಸ್ಗಳು ಈಗಾಗಲೇ 2 ತಿಂಗಳಲ್ಲಿ. ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಹಿಡಿದಿತ್ತು ಇದೇ ಮೊದಲ ಬಾರಿಗೆ ಅಬಕಾರಿ ಇಲಾಖೆ. ಯಾಕೆಂತ ಹೇಳಿದ್ರೆ ಈಗ ಬೇರೆ ಕಡೆ ಎಲ್ಲ 1 ಗಿಡ 2 ಗಿಡ ಸಿಗ್ಬೋದು, ಆದ್ರೆ ಇಷ್ಟು 16 ಹಸಿ ಗಿಡಗಳನ್ನ ಮತ್ತೆ 130 ಕೆಜಿ ಬೆಲೆ ಬಾಳುವಂತ ಗಿಡಗಳನ್ನ ಹಿಡಿದಿತ್ತು ಇದೇ ಮೊದಲನೇ ಬಾರಿಗೆ. 5 ಕೆಜಿ ಓಪಿಯಂ ಸಾಗಾಣಿಕೆ ಆಗ್ತಿತ್ತು, ಅದನ್ನು ನಾವು ಪತ್ತೆ ಹಚ್ಚಿದ್ದೀವಿ. ಈ ಉತ್ತರ ಕರ್ನಾಟಕದಲ್ಲಿ ಇದು ಏನು ಗಾಂಜಾದು ಏನು ಹಾವಳಿ ಈ ಕಬ್ಬಿನ ಹೊಲದಲ್ಲಿ ಬೆಳೀತಾರೆ ಅನ್ನೋದ್ರ ಮೇಲೆ ಕಳೆದ ವರ್ಷನೂ ನಾವು ಡ್ರೋನ್ ಮೂಲಕ ಎಲ್ಲಾನು ತಪಾಸಣೆಯನ್ನ ಮಾಡಿದ್ದೀವಿ. ಈ ಸರಿನೂ ಅದನ್ನ ಮಾಡಿ ಯಶಸ್ವಿಯಾಗಿ ಇದನ್ನ ಮಾಡ್ತೀವಿ ಸರ್. ಕಾನೂನಾತ್ಮಕವಾಗಿ ಒಂದಷ್ಟು ಸಂಘರ್ಷ ಇದೆ ತಮ್ಮ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮಧ್ಯೆ. ಈಗ ಅಂದ್ರೆ ಇದನ್ನ ಏನ್ ಡ್ರಗ್ಸ್ ಮಾಫಿಯಾ ಇದೆ ಅದರ ಜೊತೆಗೆ ಗಾಂಜಾವನ್ನ ಸೇರ್ಪಡಿಸಬೇಕು ಅಥವಾ ಅಬಕಾರಿ ಇಲಾಖೆ ವೈಪರೀತ್ಯಗಳಿದೆ ಸರ್ ತಮ್ಮ ಮಧ್ಯೆ ಇದೆ ಅನ್ನುವಂತ ಆರೋಪ ಇದೆ. ಎಕ್ಸೈಸ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ನಮ್ಮ ಡ್ಯೂಟಿಯನ್ನು ನಾವು ಮಾಡುವಾಗ ಸಮನ್ವಯದ ಕೊರತೆ ಇದೆ ಅನ್ನುವಂತ ಆರೋಪಗಳು ಬಹಳಷ್ಟು ಕಡೆ ಕೇಳಿ ಬರ್ತಾರೆ. ಆ ತರದ್ ಏನಿಲ್ಲ, ಅವರು ಮಾಡ್ತಾರೆ, ನಾವು ಮಾಡ್ತೇವೆ. ಕನ್ಕರೆಂಟ್ ಜ್ಯೂರಿಡಿಕ್ಷನ್ ಇದೆ, ಅವರು ಇದು ಮಾಡಬಹುದು, ನಾವು ಮಾಡಬಹುದು, ನಮಗೂ ಇದೆ. ಹಾಗಾಗಿ ನಾವು ಇನ್ಮೇಲೆ ಅವರ ಒಂದು ಸಹಕಾರ ತಗೊಂಡೆ ಇದನ್ನ ಮಾಡ್ತೇವೆ. ಸರ್, ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಗಾಂಜಾ ಪತ್ತೆ ಆಗಿರುವಂತದ್ದು, ಹಂಗಾದ್ರೆ ತಾಲೂಕಿನಲ್ಲಿ ಆಕ್ಟಿವ್ ಆಗಿದ್ದಾರೆ. ಇಷ್ಟು ವರ್ಷಗಳ ಕಾಲ ಅಬಕಾರಿ ಇಲಾಖೆ ಕಣ್ಣು ಮುಚ್ಚಿಕೊಳ್ತಿತ್ತು, ಇವತ್ತೇನೆ ಅದನ್ನ ಪತ್ತೆ ಹಚ್ಚಿದ್ದಾರೆ ಅಂತ. ಇಲ್ಲ, ಏನ ಆತರ ಅನ್ಕೊಳಕ್ ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ, ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು. ಮೊದಲ 7 ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ವಯೋಮಿತಿ 18 ರಿಂದ 25 ವರ್ಷದ ಮಹಿಳೆಯರಿಗೆ ಮಾತ್ರ. ಉಚಿತ ಊಟ, ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ 2 ತಿಂಗಳಿಗೆ ಸ್ಟೈಪೆಂಡರಿ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ದಿಂದ 25,000ದವರೆಗೆ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಏಜೆನ್ಸಿ ಅಲ್ಲ, ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ 900 ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ. ಮೊದಲು ಬಂದವರಿಗೆ ಮೊದಲಾದ್ಯತೆ. ಸಂಪರ್ಕಿಸಿ 8797264665 8797264676.